ನಮ್ಮ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ಕಿರಿಯ ಮುಖಂಡರು ಗ್ರಾಮ ಪಂಚಾಯತಿ ಮಟ್ಟದ ಮುಖಂಡರಿರ್ಬೋದು ಹೋಬಳಿ ಮಟ್ಟದ ತಾಲೂಕಿನ ಮಟ್ಟದ ನಗರ ಭಾಗದ ನಮ್ಮ ಕಾಂಗ್ರೆಸ್ ಮುಖಂಡರಿರ್ಬೋದು ಎಲ್ಲರೂ ಸಹ ಶ್ರಮ ಹಾಕಿ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದ್ದೀವಿ. ಇವತ್ತು JDS BJP ಸಹ ಒಂದಾಗಿ ಸಹ ನಿಂತಿದ್ದರೂ ಸಹ ಅವರು ಇಬ್ಬರು ಜೊತೆಯಾಗಿ ಹೊಂದಾಣಿಕೆ ಮಾಡಿ ನಿಂತಿದ್ದರೂ ಸಹ ರೈತ ಬಾಂಧವರು ಕಾಂಗ್ರೆಸ್ ಪಕ್ಷದ ಮತವನ್ನು ಕೊಟ್ಟರೆ ಆ ಒಂದು ಸೊಸೈಟಿ ತಾಲೂಕು ಹೆಸರು ಮತ್ತು ಸೊಸೈಟಿ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಮನಗೊಂಡಂಥ ಮತದಾರರು ನಮ್ಮ ಅಭ್ಯರ್ಥಿಗಳನ್ನು ಹೆಚ್ಚು ಜನನ ಗೆಲ್ಲಿಸಿದ್ದಾರೆ. ಅದಕ್ಕೆ ಕಾರಣ 2013ರ ಚುನಾವಣೆಯಲ್ಲಿ ತಾಲೂಕಿನ ಮಹಾಜನತೆಯ ಎಲ್ಲರ ಮುಖಂಡರ ಆಶೀರ್ವಾದವನ್ನು ಚುನಾಯಿತರಾಗಿದ್ದೇನೆ. ಈ ಒಂದು ತಾಲೂಕು ವ್ಯವಸಾಯ ಮಾರುಕಟ್ಟೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡುಗೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ಕೊಟ್ಟಿದ್ವಿ. ಈಗ ಉದಾಹರಣೆ ಹಿಂದೆ ಇಲ್ಲಿ ಅಧ್ಯಕ್ಷರನ್ನ ಆಳದಂಥ ಅಧಿಕಾರ ಮಾಡಿದಂಥ ಪಕ್ಷಗಳು ಇವತ್ತು ಸುಮಾರು ನಾವು ಎಷ್ಟು ಜಾಗದ 80ಕ್ಕೆ 200 ಅಡಿಗಳ ಜಾಗವನ್ನು ಕೊಟ್ಟು ಖಾತೆನ ಸೇವೆ ಮಾಡಿಕೊಟ್ಟು ಏನು ನಮ್ಮಲ್ಲಿ ಇದ್ದಂಥ ಗೋವಿಂದರಾಜರು ಇರ್ಬೋದು, ಸಿದ್ದರಾಮಣ್ಣ ಇರ್ಬೋದು, ವೆಂಕಟೇಶ್ ಇರ್ಬೋದು, ಎಲ್ಲ ನಿರ್ದೇಶಕರು ಸೇರಿ ಕಟ್ಟಡವಾಗಿ ರೀತಿಯಲ್ಲಿ ಮಾಡಿದ್ದಾರೆ. ಏನು ನಾವು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಹೆಸರುಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಹೊರಟಂಥ ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನುಡಿದಂತೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಲೋಡ್ ಗಟ್ಟಲೆ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಬಂತು. ಆ ಗಾಡಿ ಬಂದರೆ ಇಂದಕ್ಕೂ ಮುಂದಕ್ಕೂ ಜಗ್ಗಾಡೋದು ತಿಳಿದಿರಲ್ಲ. 3 ಅಡಿ 4 ಅಡಿ ಗುಂಡಿ ಇಟ್ಟು ಒಳಗಡೆ ಕಾಂಪೌಂಡಲ್ಲಿ ಅದಕ್ಕೂ ಸಹ ಈರಪ್ಪ ಅವರ ಅನುದಾನ, ನನ್ನ ಅನುದಾನ ಸುಮಾರು 15 ಲಕ್ಷ ರೂಪಾಯಿ ಕೊಟ್ಟು ಸುಸಜ್ಜಿತವಾದಂಥ ಗಾಡಿ ಓಡಲಿಕ್ಕೆ ಕಾಂಕ್ರೀಟನ್ನು ಸಹ ಮಾಡಿಕೊಟ್ಟು ಇದು ನಮ್ಮ ಕಾಂಗ್ರೆಸ್ಸಿನ ಬದ್ಧತೆ, ನಮ್ಮ ಬದ್ಧತೆ. ಜನರು ನಮಗೆ ಕೊಟ್ಟಂಥ ಆಶೀರ್ವಾದ, ಆ ಶಕ್ತಿನ ನಾವು ನಮ್ಮ ರೈತರಿಗಿರ್ಬೇಕು, ತಾಲೂಕಿನ ಜನರಿಗಿರ್ಬೋದು ಅದನ್ನು ನಾವು ಉಪಯೋಗಿಸಿದಕ್ಕೋಸ್ಕರ ಇದನ್ನು ಜನ ನಮಗೆ ಮುಖ ಮಾಡಿದ್ದಾರೆ ಎಲ್ಲ ಕಡೆ. ಇನ್ನೂ ನಮ್ಮ 3-4 ಸೀಟ್ ಬರಬೇಕಾಯಿತು. ಕಾರಣ ಸಮಯದ ಭಾಳ ಅರ್ಜೆಂಟಾಗಿ ಎಲೆಕ್ಷನ್ ಡಿಕ್ಲೇರ್ ಆದ್ದರಿಂದ ನಾವು ಮತದಾರನ ಭೇಟಿ ಮಾಡಲಿಕ್ಕಾಗಲ್ಲ. ನಮ್ಮ ಅಭ್ಯರ್ಥಿಗಳು ಅದರಲ್ಲಿ ಕೆಲವು ಪ್ರಭಾವಗೊಂಡಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಮುಖಂಡರು ನಾವು ಸೇರಿ ಇಲ್ಲ ನಮ್ಮ ಕೆಲಸವನ್ನು ಮುಂದಿನ ಮಾಡ್ತೀವಿ. ನಮ್ಮ ಪಕ್ಷ ಇದೆ, ಮಾಡ್ತೀವಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಅಧ್ಯಕ್ಷರಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಅವರು ಈ ಒಂದು ಪಕ್ಷಾತೀತವಾಗಿ ಈ ಸಮಸ್ಯೆಯನ್ನು ತಾವು ನಡೆಸ್ಕೊಂಡು ಯಾವುದೇ ಈ ಸಮಸ್ಯೆ ರಾಜಕೀಯ ಮಾಡಬೇಕು. ಅದನ್ನು ನಾವು ನಮ್ಮ ಪಕ್ಷ ಗೆದ್ದಿರೋರು ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಅವಕಾಶ ಇದೆ, ಕೆಲವರಿಗೆ ಉಪಾಧ್ಯಕ್ಷ ಆಗಲಿಕ್ಕೆ ಅವಕಾಶ ಇದೆ. ಎಲ್ರಿಗೂ